ಪ್ರಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ವಾಕರಿಕೆ, ವಾಂತಿ, ಅಜೀರ್ಣೆ ಈ ರೀತಿಯ ಸಮಸ್ಯೆ ಇದ್ದಾಗ ಮನೆಯಲ್ಲಿ ಏನು ಮಾಡಿಕೊಳ್ಳಬೇಕು ಮತ್ತು ಯಾವ ಆಹಾರ ಸೇವನೆ ಮಾಡಬಾರದು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗಿನ ಸಮಯದಲ್ಲಿ ಉಂಟಾಗುವ ಆರೋಗ್ಯದ ಸಮಸ್ಯೆಗೆ ತುಳಸಿಯಲ್ಲಿದೆ ಉತ್ತಮ ಪರಿಹಾರ. ನೈಸರ್ಗಿಕ ರೂಪದಲ್ಲಿ ದೇಹದ ಆರೋಗ್ಯದ ಸಮಸ್ಯೆಗಳಿಗೆ ಮನೆಯಿಂದಲೇ ಪರಿಹಾರ ಮಾಡಿಕೊಳ್ಳಬೇಕು ಎಂದರೆ ನಾವು ಸಾಧಾರಣವಾಗಿ ಮನೆ ಮದ್ದುಗಳ ಕಡೆಗೆ ನೋಡುತ್ತೇವೆ. ಅದರಲ್ಲೂ ವಿಶೇಷವಾಗಿ ಈಗಿನ ಮಳೆ ಮತ್ತು ಚಳಿಗಾಲದಲ್ಲಿ ಎದುರಾಗುವ ಶೀತ ಹಾಗೂ ಕೆಮ್ಮು ಸಮಸ್ಯೆಗಳನ್ನ ಬೆಳೆಯಲು ಬಿಟ್ಟರೆ ಅದರಿಂದ ಇನ್ನಿತರ ಆರೋಗ್ಯದ ತೊಂದರೆಗಳು ಎದುರಾಗುತ್ತವೆ. ಅಪ್ಪಿತಪ್ಪಿ ಜ್ವರ ಪ್ರಾರಂಭವಾಯಿತು ಎಂದರೆ ಇದ್ದಕ್ಕಿದ್ದಂತೆ ಅಜೀರ್ಣತೆ, ವಾಕರಿಕೆ, ವಾಂತಿ ಎಲ್ಲವೂ ಪ್ರಾರಂಭವಾಗುತ್ತವೆ. ಸಡನ್ ಆಗಿ ಹೊಟ್ಟೆ ಕೆಟ್ಟು ಆರೋಗ್ಯ ಸಮಸ್ಯೆ ಕಾಡುತ್ತದೆ. ಕೆಲವೊಮ್ಮೆ ಇಂತಹ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ ಕೆಲವೊಮ್ಮೆ ಫುಡ್ ಪಾಯ್ಸನಿಂಗ್ ಉಂಟಾಗಿ ಹೊಟ್ಟೆ ಕೆಟ್ಟು ಹೋಗುತ್ತದೆ. ಆಗಲೂ ಸಹ ಇದೇ ರೀತಿಯ ವಾಕರಿಕೆ ಮತ್ತು ವಾಂತಿ ಸಮಸ್ಯೆಯನ್ನ ಅನುಭವಿಸುತ್ತೇವೆ. ಹಾಗಾದರೆ ಇಂತಹ ಸಂದರ್ಭ ಬಂದಾಗ ನಾವು ಮನೆಯಲ್ಲಿದ್ದುಕೊಂಡು ಏನು ಮಾಡಬಹುದು ಎಂದು ಆಲೋಚನೆ ಮಾಡುವುದಾದರೆ ತಕ್ಷಣವೇ ನಮಗೆ ತುಳಸಿ ಎಲೆಗಳು ನೆನಪಿಗೆ ಬರಬೇಕು. ತುಳಸಿ, ಶುಂಠಿ ಹಾಗೂ ಸ್ವಲ್ಪ ಜೇನುತುಪ್ಪ ಇದ್ದರೆ ಹೊಟ್ಟೆಯ ಅಜೀರ್ಣತೆ ಮತ್ತು ಕೆಲವೊಂದು ಸಂಬಂಧಪಟ್ಟಂತಹ ಇರುವಂತಹ ಸಮಸ್ಯೆಗಳನ್ನ ಕ್ಷಣ ಮಾತ್ರದಲ್ಲಿ ಬಗೆಹರಿಸಿಕೊಳ್ಳಬಹುದು. ವಾಕರಿಕೆ ಮತ್ತು ವಾಂತಿ ಸಮಸ್ಯೆಗೆ ಗುಡ್ ಬೈ ಹೇಳಬಹುದು. ಹಾಗಾದರೆ ಇದನ್ನು ಯಾವ ರೀತಿ ನಾವು ಸೇವನೆ ಮಾಡಬಹುದು ಎಂದು ತಿಳಿದುಕೊಳ್ಳುವುದಾದರೆ ತುಳಸಿ, ಶುಂಠಿ ಹಾಗೂ ಕೆಲವು ಮಸಾಲ ಪದಾರ್ಥಗಳು ನೈಸರ್ಗಿಕವಾಗಿ ನಮ್ಮ ಆರೋಗ್ಯಕ್ಕೆ ಕೆಲವು ಮಸಾಲ ಪದಾರ್ಥಗಳು ಹಾಗೂ ಗಿಡಮೂಲಿಕೆಗಳು ತುಂಬಾ ಅವಶ್ಯಕತೆ ಇರುತ್ತವೆ. ಯಾವುದೇ ಸಂದರ್ಭದಲ್ಲಿ ನಮಗೆ ವಾಂತಿ, ವಾಕರಿಕೆ, ಅಜೀರ್ಣತೆ ಅಥವಾ ಫುಡ್ ಪಾಯ್ಸನಿಂಗ್ ಉಂಟಾದ ಸಂದರ್ಭದಲ್ಲಿ ನಾವು ಶುಂಠಿ ಸೇವನೆ ಮಾಡುವುದರಿಂದ ನಮ್ಮ ಬಾಯಲ್ಲಿ ಹೆಚ್ಚಿನ ಪ್ರಮಾಣದ ಎಂಜಲು ಉತ್ಪತ್ತಿಯಾಗಿ ಜೊತೆಗೆ ಹೊಟ್ಟೆಯ ಭಾಗದಲ್ಲಿ ಅಜೀರ್ಣತೆಯನ್ನ ಹೆಚ್ಚು ಮಾಡುವ ಜೀರ್ಣರಸಗಳು ಹೆಚ್ಚು ಸ್ರವಿಸಿ ಅಜೀರ್ಣತೆಯನ್ನ ದೂರ ಮಾಡುತ್ತದೆ. ಇದೇ ರೀತಿ ವಾಕರಿಕೆ ಮತ್ತು ವಾಂತಿ ಬಂದಂತ ಸಮಯದಲ್ಲಿ ನಮ್ಮ ಜೀರ್ಣ ಶಕ್ತಿಯನ್ನ ಹೆಚ್ಚು ಮಾಡಲು ತುಳಸಿ ಎಲೆಗಳು ಸಹಾಯ ಮಾಡುತ್ತದೆ. ಹಾಗಾದರೆ ಅದನ್ನು ತಯಾರಿಸುವ ವಿಧಾನ: ಮೊದಲಿಗೆ ಸುಮಾರು 5ರಿಂದ 6 ತಾಜಾ ತುಳಸಿ ಎಲೆಗಳನ್ನ ಚೆನ್ನಾಗಿ ನೀರಿನಲ್ಲಿ ತೊಳೆದು ಅದಕ್ಕೆ 1 ಇಂಚು ಮೀಡಿಯಂ ಗಾತ್ರದ ಶುಂಠಿಯನ್ನ ತೆಗೆದುಕೊಂಡು ಎಲ್ಲವನ್ನ ಮಿಶ್ರಣ ಮಾಡಿ ಗಟ್ಟಿಯಾದ ಪೇಸ್ಟ್ ತಯಾರು ಮಾಡಿಕೊಳ್ಳಿ. ಇದಕ್ಕೆ 1 ಟೀ ಚಮಚ ಜೇನುತುಪ್ಪವನ್ನ ಮಿಶ್ರಣ ಮಾಡಿ ನಿಮಗೆ ವಾಕರಿಕೆ ಅಥವಾ ವಾಂತಿ ಬಂದಂತ ಸಂದರ್ಭದಲ್ಲಿ ಇದನ್ನು ಸೇವನೆ ಮಾಡಬಹುದು. ಇದು ನಿಮ್ಮ ಅಜೀರ್ಣತೆಯ ಸಮಸ್ಯೆಯನ್ನ ದೂರ ಮಾಡುತ್ತದೆ. ಒಂದು ವೇಳೆ ನೀವು ಗರ್ಭಿಣಿಯಾಗಿದ್ದು ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಈ ರೀತಿಯ ಸಮಸ್ಯೆಗಳು ಎದುರಾಗುತ್ತಿದ್ದ ಪಕ್ಷದಲ್ಲೂ ಕೂಡ ಇದನ್ನ ಸೇವಿಸಬಹುದು. ಪುಟ್ಟ ಮಕ್ಕಳಿಗೂ ಕೂಡ ಈ ತರಹ ಸಮಸ್ಯೆ ಎದುರಾದರೆ ಅವರಿಗೂ ಕೂಡ ಸೇವಿಸಲು ಕೊಡಬಹುದು. ಆದರೆ ಯಾವುದೇ ಕಾರಣಕ್ಕೂ ಇದನ್ನು ದೀರ್ಘಕಾಲ ಇಟ್ಟುಕೊಳ್ಳಬಾರದು. ಆಗಲೇ ತಯಾರು ಮಾಡಿ ಆಗಲೇ ಸೇವಿಸಬೇಕು. ವಾಕರಿಕೆ ಮತ್ತು ವಾಂತಿ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಲು ಕೇವಲ ಮಾತ್ರೆಗಳನ್ನ ತೆಗೆದುಕೊಳ್ಳಬೇಕು ಅಥವಾ ಸಿರಪ್ ಕುಡಿಯಬೇಕು ಎಂದೇನಿಲ್ಲ. ಮನೆಯಲ್ಲೇ ಸಿಗುವ ಕೆಲವೊಂದು ಆಹಾರ ಸಾಮಗ್ರಿಗಳ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಲವಂಗ: ಮೊದಲಿಗೆ 4ರಿಂದ 5 ಲವಂಗವನ್ನ ಒಂದು ಬಾಣಲೆಯಲ್ಲಿ ಹುರಿದುಕೊಳ್ಳಿ. ಅವುಗಳು ತಣ್ಣಗಾದ ಮೇಲೆ ಅವುಗಳನ್ನ ಪುಡಿ ಮಾಡಿಕೊಳ್ಳಿ. 1 ಟೀ ಚಮಚ ಜೇನುತುಪ್ಪಕ್ಕೆ 1 ಚಿಟಿಕೆ ಲವಂಗದ ಪುಡಿಯನ್ನ ಬೆರೆಸಿ ಈ ಮಿಶ್ರಣವನ್ನ ಅನಂತರದಲ್ಲಿ ಸೇವನೆ ಮಾಡಬೇಕು. ವಾಕರಿಕೆ ಮತ್ತು ವಾಂತಿ ಉಂಟಾಗುವ ಸಂದರ್ಭದಲ್ಲಿ ನಿಂಬೆ ಹಣ್ಣಿನ ವಾಸನೆ ತೆಗೆದುಕೊಳ್ಳುವುದು ಇದಕ್ಕೆ ಅದ್ಭುತ ಪರಿಹಾರ. ನಿಂಬೆ ಹಣ್ಣಿನ ಸಿಪ್ಪೆಯಲ್ಲಿ ವಾಂತಿಯನ್ನ ಕಡಿಮೆ ಮಾಡುವ ಗುಣ ಕಂಡು ಬರುತ್ತದೆ. ಸಿಪ್ಪೆ ಸಹಿತ ನಿಂಬೆ ಹಣ್ಣಿನ ರಸ ತಯಾರು ಮಾಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಬಹುದು. ಆದ್ದರಿಂದ ಆಗಾಗ ವಾಕರಿಕೆ ಮತ್ತು ವಾಂತಿಯನ್ನ ತಡೆಗಟ್ಟಬಹುದು. ನಿಂಬೆ ರಸ ಜೊತೆ ಎಳೆನೀರು: ವಾಕರಿಕೆ ನಿಲ್ಲಲು ಎಳೆನೀರು ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಗರ್ಭಿಣಿ ಮಹಿಳೆಯರಲ್ಲಿ ಬೆಳಗಿನ ಬೇನೆ ನಿವಾರಣೆಗೆ ಮತ್ತು ಶಿಶುಗಳು ಮತ್ತು ಮಕ್ಕಳಲ್ಲಿ ನಿರ್ಜಲೀಕರಣ ತಡೆಯಲು ಸಹಾಯ ಮಾಡುತ್ತದೆ. 1 ಚಮಚ ನಿಂಬೆ ರಸವನ್ನ 1 ಲೋಟ ಎಳೆನೀರಿಗೆ ಸೇವಿಸಬಹುದು. ಆದಷ್ಟು ಇಂತಹ ಆಹಾರಗಳಿಂದ ದೂರವಿರಿ.
ಸ್ವಲ್ಪ ಹುಳಿಯಾಗಿರುವ ಹಣ್ಣುಗಳಿಂದ ದೂರವಿರಿ. ಇಲ್ಲದೇ ಇದ್ದರೆ ಅತಿ ಹೆಚ್ಚು ವಾಕರಿಕೆ, ಅಜೀರ್ಣದ ಸಮಸ್ಯೆ ಕಾಡಬಹುದು. ಹುಳಿ ಹಣ್ಣುಗಳನ್ನು ಸೇವಿಸುವುದರಿಂದ ಹೊಟ್ಟೆ ಕೆಡುವ ಸಂಭವ ಹೆಚ್ಚು. ಆದ್ದರಿಂದ ಆಮ್ಲೀಯವಲ್ಲದ ಹಣ್ಣುಗಳನ್ನು ಸೇವಿಸಿ. ಹಣ್ಣು ಮತ್ತು ಜಠರ ಕರುಳಿನ ಕಾಯಿಲೆಗಳು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ತುಂಬಾ ಅನಾನುಕೂಲವನ್ನುಂಟು ಮಾಡುತ್ತವೆ. ಈ ಸಮಸ್ಯೆ ಇರುವವರು ಎಣ್ಣೆಯುಕ್ತ ಆಹಾರ ಸೇವಿಸಬೇಡಿ. ಸಂಸ್ಕರಿಸಿದ ಸಕ್ಕರೆ. ಸಂಸ್ಕರಿಸಿದ ಸಕ್ಕರೆಯು ಆಹಾರಗಳು ಸುಲಭವಾಗಿ ಜೀರ್ಣವಾಗುವುದಿಲ್ಲ. ಇವುಗಳಿಂದ ಎದೆ ಉರಿ ಸಂಭವಿಸಿ ಹಾನಿಗೆ ಒಳಗಾಗುತ್ತವೆ. ಹಾಲು, ಡೈರಿ ಉತ್ಪನ್ನಗಳು. ಹಾಲು ಸೇರಿದಂತೆ ಡೈರಿ ಉತ್ಪನ್ನಗಳು ವಾಕರಿಕೆ ಮತ್ತು ವಾಂತಿಯನ್ನ ಹೆಚ್ಚಾಗಿಸಬಹುದು. ಸೋಡಾ ಅಥವಾ ಇತರ ಕಾರ್ಬೋನೇಟೆಡ್ ಪಾನೀಯಗಳು ಎದೆ ಉರಿ ಮತ್ತು ಅಜೀರ್ಣಕ್ಕೆ ಕಾರಣವಾಗಬಹುದು. ಇವುಗಳಲ್ಲಿ ಸಕ್ಕರೆಯು ಅಧಿಕವಾಗಿದ್ದು ಹೊಟ್ಟೆ ಕೆಡುತ್ತದೆ. ಮಸಾಲೆಯುಕ್ತ ಆಹಾರವು ಜಠರದಾರುತ ಲಕ್ಷಣಗಳನ್ನ ಉಲ್ಬಣಗೊಳಿಸುತ್ತದೆ. ಇದು ವಾಕರಿಕೆಗೆ ಕಾರಣವಾಗಬಹುದು. ಆಲ್ಕೋಹಾಲ್ನಿಂದ ನಿರ್ಜಲೀಕರಣ ಸಂಭವಿಸಿ ಕೊನೆಗೆ ಇದು ವಾಕರಿಕೆಗೆ ತಿರುಗುತ್ತದೆ. ಹಾಗಾದ್ರೆ ಇಂಥ ಸಮಸ್ಯೆ ಇದ್ದಾಗ ಈ ರೀತಿಯ ಮನೆ ಮದ್ದುಗಳನ್ನ ಬಳಸಿಕೊಂಡು ನಿಮ್ಮ ಆರೋಗ್ಯವನ್ನ ಸದಾಕಾಲ ಕಾಪಾಡಿಕೊಳ್ಳಿ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ಪ್ಲೀಸ್ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು.